ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ನಾನು ನಿಮಗೆ ಟೊಮೆಟೊ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸಾಂಬಾರ್ ಪೌಡರ್, ಬೆಲ್ಲ, ಉಪ್ಪು, ಅರಿಶಿನದ ಪುಡಿ, ಕರಿಬೇವು, ಸಾಸಿವೆ, ಹುಣಸೆಹಣ್ಣಿನ ರಸ, ಜೀರಿಗೆ, ಇದೆಲ್ಲ ಬೇಕಾಗಿರುತ್ತೆ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಕುಕ್ಕರ್ನಲ್ಲಿ 2 ಟೊಮೊಟೊ ಹಾಕಿ ಬೇಯಿಸ್ಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದಕ್ಕೆ ಮೊದಲು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, 3/4 ಸ್ಪೂನು. ನಾನು ಕ್ವಾಂಟಿಟಿ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಮಾಡುವಾಗ ಎಷ್ಟು ಕ್ವಾಂಟಿಟಿ ಇದೆ ನೋಡಿಕೊಂಡು, ಪ್ರಮಾಣ ನೋಡಿಕೊಂಡು ಹಾಕ್ಬೋದು. ಸಾಂಬಾರು ಪೌಡರ್ ಹಾಕಿ ನೆಕ್ಸ್ಟ್ ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಚಿಟಿಕೆಯಷ್ಟು. ಇದು ತುಂಬ ಈಸಿ ಮಾಡೋದು, ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ಆಗುತ್ತೆ. ಯಾರ್ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ನೋಡಿ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಟೈಮ್ಗೆ ಆಗೋಷ್ಟು ಮಾತ್ರನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಎಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಜೀರಿಗೆ ಜೊತೆಗೆ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎರಡೂ ಹಾಕ್ತಾಯಿಲ್ಲ. ನಾನು ನೆಕ್ಸ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಲಿ ಗಾತ್ರದಷ್ಟನ್ನು ಹುಣಸೆಹಣ್ಣು ಬಿಸಿನೀರಲ್ಲಿ ಹಾಕಿ ನೆನೆಸಿ ಅದು ರಸ ಹಾಕಿದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಫ್ರೆಶ್ಶೇ ಹಾಕ್ತಾಯಿದ್ದೀನಿ, ಯಾವುದೇ ರೀತಿ ಎಣ್ಣೆಲಿ ಫ್ರೈ ಮಾಡಿ ಹಾಕ್ತಾಯಿಲ್ಲ. ಸಾಸಿವೆ ಹಾಕ್ತಾಯಿದ್ದೀನಿ. ಏನಪ್ಪ ಸಾಸಿವೆ ಹಾಗೆ ಹಾಕಿದ್ದಾಳೆ ಅಂದ್ಕೋಬೇಡಿ, ನಾನು ಇದನ್ನು ಮುಂಚೆನೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನಾನು ಸ್ಟೋರ್ ಮಾಡಿರ್ತೀನಿ. ಡೈರೆಕ್ಟಾಗಿ 1 ಸ್ಪೂನಷ್ಟು ಹಾಕಿದ್ದೀನಿ. ಬೇಕಿದ್ದರೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋಬೋದು. ಎಣ್ಣೆ, ಸಾಸಿವೆ, ಇಂಗು, ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಡೈರೆಕ್ಟು ಬಟ್ಲಿಗೆ ಬಗ್ಗಿಸ್ಬೋದು. ಇಲ್ಲಾಂದರೆ ಈ ರೀತಿ ಮಾಡಿದ್ರೆ ನಿಮಗೆ ಬೇಗ ಈಸಿ ಆಗುತ್ತೆ. ಟೊಮೆಟೊ ರಸಮ್ ರೆಡಿಯಾಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.